ನಿಮಿಷಕ್ಕೆ ಮುಂಚೆ ಇತ್ತಾ ಈಗಿಲ್ಲ ಅಷ್ಟೇ ಜೀವನ. ಈ ಕಾಡ್ ಮಧ್ಯೆ ಒಂದು ಮನೆ ಇದೆ ಅಂದರೆ ಚೆನ್ನಾಗಿರ್ಲೇಬೇಕು. ಕಾಡಲ್ಲಿ ಸಿಗ್ತಿರೋದೇ ಇದೊಂದು. ಹುಲಿ ಎಲ್ಲ ಇರುತ್ತೆ, ಹೋಗಿ ಹೋಗಿ ಅಂತ ಹೇಳ್ಬಿಟ್ಟು ಹೋದ್ರು. ನೆಕ್ಸ್ಟ್ ಇಯರ್ 25ನೇ ವರ್ಷ ಶ್ರಾವ್ಯ. ಫುಲ್ ಗ್ರ್ಯಾಂಡ್ ಮಾಡುವ. ಹಾಟ್ಸ್ಪಾಟ್ ಆನ್ ಮಾಡಿಕೊಂಡು ಲೂಡೋ. ಇನ್ನು ಊರಿಗೆ ಹೋದ್ಮೇಲೆ ಅಲ್ಲಿ ಒಂದು ಕಡ್ಡಿ ನೆಟ್ವರ್ಕ್ ಇರಲ್ಲ. ಈ ಬಸ್ಸೇ ನಾವಿದ್ದೀವಿ. ಟೋಟಲ್ ಎಷ್ಟು ಸೀಟು? 12 ಸೀಟ್. ಯಾ ಇಡೀ ಬಸ್ಸೇ ನಮ್ದು. 12 ಸೀಟ್ ಅಂದ್ರೆ ಇಡೀ ಬಸ್ ಆಗಲ್ಲ, ಅರ್ಧ ಬಸ್ ಆಗುತ್ತೆ. ಅದೇ ಅರ್ಧ ಬಸ್ಸೇ ನಮ್ದು. ಅಲ್ಲ ಏನಾದರೂ ಒಂದು ಹೇಳಿ ನೀವು ಕೊಂಡ್ರು ಕೊಡ್ತಾನೆ ಇರ್ಬೇಕಾ? ಪ್ಲೇನ್ ಹೋಗ್ಬಾರ್ದಲ್ಲ, ವಿಡಿಯೋ ಮಾತಾಡ್ತಾ ಇರ್ಬೇಕು. ಮಂಗನಿಂದ ಮಾನವ ಸಾಹಸ ಎಲ್ಲ ಮಾಡ್ತಾ ಇದ್ದೆ. ಮಲ್ಕೊಳಕ್ಕೆ ಜೀನ್ಸ್ ಪ್ಯಾಂಟ್ ಹಾಕೊಂಡ್ಬಂದಿದೆಯಲ್ಲ ಸುಸ್ತೀವ, ಹೊಡಿಬೇಕಾಗಿರೋದು. ಸ್ಟೈಲ್ ಇಟ್ಸ್ ಸ್ಟೈಲ್. ಕಂಟೆಂಟ್ ಕೊಡ್ತಿದ್ದಾನೆ ಹುಡುಗಿ ಸಿಗ್ಲಿ ಅಂತ. ಕಂಟೆಂಟ್ ಅದೊಂದು 2 ಬಿಚ್ ಕೊಟ್ಬಿಡಿ, ನಾವು ಮೈಕ್ ಗೀಕ್ ಎಲ್ಲ ತಗೊಂಡ್ಬಿಡ್ತೀವಿ. ಕಿಟಕಿ ತೆಗ್ದಲ್ಲ ರಪ್ಪ ನಾ ತಲೆ. ಈ ಬೆಂಗಳೂರು ಟ್ರಾಫಿಕ್ ಒಂದ್ಬಿಟ್ಟು ಆಚೆ ಹೋಗ್ಬಿಟ್ರೆ ನಂದು ಅದೇ ಓಡ್ತಾ ಇರುತ್ತೆ. ಇಲ್ವೇನೋ ನಂದು ಎಲ್ಲ ನನ್ನ ಮನೇಲಿ ಎಲ್ಲ ನನ್ನ ಮಕ್ಕಳು. 2 ನಿಮಿಷಕ್ಕೆ ಮುಂಚೆ ಇತ್ತಾ ಈಗಿಲ್ಲ ಅಷ್ಟೇ ಜೀವನ. ಏನಾಯ್ತು? ಆರು ಹೋಗುತ್ತೆ ಅನ್ಕೊಂಡು ಓಡಿಸ್ತೀವಿ ಫೋರ್ಸ್ ಆಗಿ. ನೋಡಿದ್ರೆ ಅವಳು ಮುಂದಕ್ಕೆ ಹೋಯ್ತು. ಅವಳೆ ಮುಂದಕ್ಕೆ ಹೋಗೋಳು. ಯಾವ ಕಾನ್ಫಿಡೆನ್ಸ್ ಮೇಲೆ ಜಾಸ್ತಿ ನೀವು? ನಾವು ಆರಾಮ ಹೋಯ್ತೀವಿ. ಮನೆಯಲ್ಲಿ ನೀವು ಎಷ್ಟೇ ಸಲ ಬರ್ತೀರೋದು ಊರಿಗೆ? ಇದು 3rd ಟೈಮ್ ಅಲ್ಲ. ನಮ್ಮ ಪ್ರೀ ವೆಡ್ಡಿಂಗ್ ಊರಲ್ಲೇ ಮಾಡಿದ್ದು, ನಮ್ಮ ಮನೆಯಲ್ಲೇ ಮಾಡಿದ್ದು. ಸೊ ಇದೆಲ್ಲೋ ನಿಲ್ಸಿದ್ದಾರೆ ಇವಾಗ ಊಟಕ್ಕೆ ಅಂತ. ಫೈನಲಿ 10 hours ಆಫ್ ಜರ್ನಿ ಈಗ ಬಂದು ರೀಚ್ ಆದ್ವಿ. ಇವಾಗ ಇಲ್ಲಿಂದ ಹಳ್ಳಿಗೆ ಕರ್ಕೊಂಡು ಹೋಗ್ತಾರೆ. ಇಲ್ಲಿಂದ ಒಂದು 3 kilometers ಇರ್ಬೋದು ಅಷ್ಟೇ. ವೆಲ್ಕಮ್ ಮಾಡೋಕ್ಕಾಯ್ತಿದ್ರೆ ಕಂಡು ಎಲ್ಲ ಮುಂದೆ ಫಸ್ಟ್ ಹೋದರೆ ಇದ್ರಲ್ಲ ಅವ್ರನ್ನ ವೆಲ್ಕಮ್ ಮಾಡಿದ್ರು. ಮನೆಯಲ್ಲ ಫುಲ್ ಮಿಂಚಿಂಗು. ಹಾಂ ನೋಡಿ ಬಂದಿದ ತಕ್ಷಣ ಯಾರು ವೆಲ್ಕಮ್ ಮಾಡ್ತಿದ್ದಾರೆ ನಮ್ಮನ್ನ ಅಂತ. Day 1 ಇವತ್ತೇನಿದೆ ಈವೆಂಟು ಅಂದರೆ ನಾಗದೇವ್ರ ಪೂಜೆ ಇದೆ. ಅದಾದಮೇಲೆ ನಮ್ಮ ಅಣ್ಣನ ಮಗು ನಾಮಕರಣ ಇದೆ. ಇಷ್ಟಿದೆ. ಬನ್ನಿ ತೋರಿಸ್ತೀನಿ ಹೇಗೆ ಹೋಗುತ್ತೆ ಇವತ್ತಿನ ಡೇ ಅಂತ. ನೋಡಿ ಇದೇ ನಮ್ಮ ಮನೆಯ ದೇವಸ್ಥಾನ. ಇದೇ ನಾಳೆ ಮೇನ್ ಹಬ್ಬ ಇರೋದು. ವೇಟಿಂಗ್ ನಿಮ್ಗೆಲ್ರಿಗೂ ನಾನು ಅದನ್ನು ತೋರ್ಸೋಕ್ಕೆ. ಇವಾಗ ಬನ್ನಿ ಇವತ್ತಿನ ಪೂಜೆಗೆ ಬೇಗ ರೆಡಿ ಆಗಿಬಿಡೋಣ, ಇಲ್ಲಾಂದರೆ ಬೈತಾರೆ ಸುಮ್ಮನೆ ಮನೇಲಿ. Day 1 ಫಸ್ಟ್ ಪೂಜೆ ಆಯಿತು. ನೆಕ್ಸ್ಟ್ ನಾಮಕರಣ. ಗೊಂಬಿ
ನಾಚಿ ಬಂತಪ್ಪ ನಿಮಗೆ. ಸ್ವಸ್ತಿ ಬ್ರಹ್ಮಂತೋ ಸ್ವಸ್ತಿ ಬ್ರಹ್ಮಂತೋ तेषां कर्मणां वृद्धिं ब्रवन्तो ब्रुवन्तो वृद्धिं ब्रवन्तो ब्रुवन्तो वृद्धि समृद्धिः विशुद्ध ಫೋಟೋಶೂಟ್ ಮುಗ್ದಿಲ್ಲ. ನಮ್ಮ ಅಜ್ಜಿ ದುರ್ಗಿ ನಿಮ್ಮ ಅಜ್ಜಿ ಅಲ್ಲ, ನಿಮ್ಮಮ್ಮ ಬಟ್ ಅದು ಭಯ ಆಗೋಯ್ತು ನನಗೆ ಫುಲ್ಲು ಜಾಸ್ತಿ ಆಗುತ್ತಾ ಅಂತ ಇಷ್ಟಕ್ಕೆ. ಇನ್ನೊಂದ್ರಲ್ಲಿ ಮಿಕ್ಸ್ ಮಾಡಿದ್ರೆ ಆಯ್ತಲ್ಲ. ಅವರು ಹುಳಿಯಿಂದ ಬಿಸಿ ಆಗಿದ್ರು. ಇವಾಗ ನಿಂಬೆಹಣ್ಣು ಜ್ಯೂಸ್ ಕುಡಿತಿದ್ದೀವಿ. ಚೆನ್ನಾಗಿದೆ. ಚೆನ್ನಾಗಿರ್ಲೇಬೇಕು, ಕಾಡಲ್ಲಿ ಸಿಗ್ತಿರೋದೇ ಇದೊಂದು. ಇಲ್ಲ ಆಯ್ತು ಎಲ್ಲಾರ್ದು ತೆಗಿ, ಯಜಮಾನ್ರ ಮಾತ್ರ ತೆಗಿಲ್ಲ. ವೈಟಿಗಿರೋರು ನಮ್ಮ ಅತ್ತಿಗೆ, ಬ್ಲ್ಯಾಕಿರೋರು ನಮ್ಮ ಅಣ್ಣ. ಕಾಮಿಡಿ ಎಲ್ಲ ಒಂದೇ ಥರ ಅಲ್ಲ. ಮಿಸ್ಟರ್ ಸೂರ್ಯ ಅಯ್ಯೋ ಇದೆಲ್ಲ ಸಿಕ್ಕತ್ತಂದ್ರೆ ನಾನೇ ಮಾವ. ತಗೊಳ್ಳಿ ಸರಿ, ಮಗು ನೀವು ಎತ್ಕೊಳ್ಳಿ. ನೋಡಪ್ಪ ಯಾರಿಗಾರ ಬೇಕಾ? ದೊಡ್ಡಪ್ಪ ಗೆಣಗ್ ಬೇಸಕ್ಕೂ ಬೇಡ. ಅಲ್ಲಿ ಕಾಣಿಸ್ತಿರೋದು ಮನೆ. ಇಲ್ಲಿಂದ ಹಿಂಗೆ ನಡ್ಕೊಂಡು ಬಂದರೆ ಇದು ಫುಲ್ಲು ಕಾಡು. ಲೈಕ್ ಕೆಲವೊಂದು ಸಲ ಇಲ್ಲಿ ಹುಲಿ ಎಲ್ಲ ಕೂಗೋದೆಲ್ಲ ಕೇಳಿಸುತ್ತೆ ಮನೆ ಹತ್ರ ಇದ್ದಾಗ. ಇದು ಫುಲ್ಲು ಕಾಡು. ಈ ರೋಡು ನಮ್ಮ ಪ್ರೀ ವೆಡ್ಡಿಂಗ್ ಒಂದು ಶಾರ್ಟಲ್ಲಿ ನಾವು ಒಂದು ಬೆಕ್ಕಿನ ಮರಿ ಇಟ್ಕೊಂಡು ಬರ್ತೀವಿ, ಅದು ಇಲ್ಲೇ ತೆಗೆದಿದ್ದು. ಫುಲ್ಲು ಕಾಡು. ಇಷ್ಟು ಕಾಡು ಮಧ್ಯ ಇದೆ ನಮ್ಮ ಮನೆ, ಅಜ್ಜಿ ಮನೆ. ಅದೆಲ್ಲ ಅಡಿಕೆ ತೋಟ. ವರ್ಷಕ್ಕೊಂದ್ಸಲ ಬಂದಿಲ್ಲ ಅಂದರೆ ನೆಮ್ಮದಿನೇ ಇರಲ್ಲ. ಬಾಯ್. ಹುಲಿ ಎಲ್ಲ ಇರುತ್ತೆ, ಹೋಗಿ ಅಂತ ಹೇಳ್ಬಿಟ್ಟು ಹೋದ್ರು. ಸಖತ್ತಾಗಿದೆ. ಸಖತ್. ಇಲ್ಲೊಂದು 2-3 ಮನೆ ಇರ್ಬೋದು. ಅದು ಪಕ್ಕ ಇಲ್ಲ. ನಮ್ಮದು ಅಜ್ಜಿದು ಒಂದು ಹಳೆ ಮನೆ, ಹೊಸ ಮನೆ, ಅದೆರಡು ಪಕ್ಕ ಇದೆ. ಅದು ಬಿಟ್ಟರೆ ಇನ್ನೊಬ್ರು ಮನೆಗೆ ಹೋಗಬೇಕು ಅಂದರೆ 1-2 ತೋಟ ದಾಟ್ಕೊಂಡು ಆ ಕಡೆ ಹೋಗಿದ್ರೆ ಇನ್ನೊಬ್ರು ಮನೆಗಳು ಸಿಗುತ್ತೆ. ಒಂದು 2-3 ಮನೆ ಇದೆ ಅಷ್ಟೇ ಈ ಕಾಡು ಮಧ್ಯ. ಫೀಲ್ಸ್ ಲೈಕ್ ಸಖತ್ತಾಗಿದೆ. ಯಾವ ರೆಸಾರ್ಟ್, ಯಾವ ಸ್ಟೇ ಏನೂ ಬೇಕಿಲ್ಲ ಇಲ್ಲಿ ಬಂದರೆ. ಅಲ್ಲೊಂದು ಚಿಕ್ಕ ಕೆರೆ ಇದೆ. ಇಲ್ಲಿ ಅಂದರೆ ಈ ಕೆರೆ ನೀರೇ ಅಲ್ಲಿ ತೋಟಕ್ಕೆಲ್ಲ ನೀರು ಬಿಡೋದು, ಈ ಕೆರೆ ನೀರಿಂದಾನೆ. ಬಾ ಹೊತ್ತು ದೊಡ್ಡ ಹಾವಿದೆ ನೋಡ್ಕೊಂಬರೋಣ. ನಂಗೆ ಇಷ್ಟ ನಮ್ಮೂರೇ ತೋರಿಸ್ಬೇಕು ಎಲ್ರಿಗೂ ಅಂತ, ಯಾಕಂದ್ರೆ ಅಷ್ಟಿಷ್ಟ ನಂಗೆ ನಮ್ಮೂರು. ಈ ಕಾಡು ಮಧ್ಯೆ ಒಂದು ಮನೆ ಇದೆ ಅಂದರೆ ನೆಟ್ವರ್ಕ್ ಅಂತೂ ಇಲ್ಲವೇ ಇಲ್ಲ.
ಇಲ್ಲಿ ಆ ಮನೆ ಬಿಟ್ಟು ಹಿಂಗೆ ವಾಕ್ ಮಾಡ್ಕೊಂಡು ಇಲ್ಲಿ ಕಾಡು ಹತ್ರ ಬಂದರೆ ಮಾತ್ರ ನೆಟ್ವರ್ಕ್ ಸಿಗೋದು, ಇಲ್ಲಾಂದರೆ ಒಂದು ಸ್ವಲ್ಪ ನೆಟ್ವರ್ಕ್ ಸಿಗೋಲ್ಲ. ಮನೇಲೇ ನೆಟ್ವರ್ಕ್ ಸಿಗಲ್ಲ, ಹಿಂಗೆ ಕಾಡಲ್ಲಿ ಮಾತ್ರ ನೆಟ್ವರ್ಕ್ ಸಿಗೋದು. ಇಲ್ಲಿ ಎಲ್ಲ ಉಲ್ಟಾ ಪಲ್ಟಾ, ಎಲ್ಲ ಉಲ್ಟಾ ಪಲ್ಟಾ. ಸಿಗ್ಬೇಕಾಗಿರೋ ಜಾಗದಲ್ಲಿ ಒಂದೊಂದು ಸಿಗಲ್ಲ, ಸಿಗಬೇಕೋ ಇರೋ ಜಾಗದಲ್ಲಿ ಎಲ್ಲ ಸಿಗ್ತದೆ. ಇವತ್ತು ಆ್ಯಕ್ಚುಲಿ ಫಂಕ್ಷನ್ ಇದ್ದಿದ್ದು ಒಂದು ನಾಗದೇವ್ರ ಪೂಜೆ ಇತ್ತು, ಇನ್ನೊಂದು ನಮ್ಮ ಅಣ್ಣನ ಮಗಂದು ನಾಮಕರಣ ಇತ್ತು. 6 months ಅವನು ಇವಾಗ ನಾಮಕರಣ ಇತ್ತು, ಅದಾಯಿತು. ನಾಳೆ ಬಂದು ದೇವಸ್ಥಾನದ ಪೂಜೆ ಇದೆ, ಫುಲ್ ಡೆಕೋರೇಷನ್ ಆಗ್ತಾಯಿದೆ. ಅದ್ರ ಜೊತೆಗೆ ಈ ಸಲ ಮೇನ್ ಅಂದರೆ ಯಕ್ಷಗಾನ ಕೂಡ ಇದೆ. ಅಂದರೆ ಅದು ಆಲ್ಮೋಸ್ಟ್ ಮಾರ್ನಿಂಗ್ ನೈಟ್ ಈವ್ನಿಂಗ್ ಹಾಗೆ ಒಂದು 7-8 o'clock ಹಂಗೆ ಸ್ಟಾರ್ಟ್ ಆದರೆ ನೈಟು ನೆಕ್ಸ್ಟ್ ಡೇ ಒಂದು ಮಾರ್ನಿಂಗ್ 4 o'clockವರೆಗೂ ಇರುತ್ತೆ. ಇದೆ ನಮ್ಮ ದೇವಸ್ಥಾನದ ನಾಳೆ ಪೂಜೆ ಇರೋದು. ಸೊ ಇಲ್ಲಿ ಬೋರ್ಡ್ ಹಾಕಿದ್ದಾರೆ. ಅಡಿಕೆ ಕೊಡ್ಲಿಗೆ ಹೋಗುವ ದಾರಿ, ನಮ್ಮ ದೇವ್ರ ಹೆಸರು ಯಕ್ಷಿ ಕಲ್ಕುಡ್ಕ ಅಂತ, ಅದೇ ನಾಳೆ ಹಬ್ಬ ಇರೋದು. ಈ ರೂಟಿಂದನೂ ಬರ್ಬೋದು. ಈ ರೂಟ್ ಇದರಲ್ಲಿ ಇಲ್ಲಿ ಒಳಗೆ ಹೋದರೆ 2 ರೂಟ್ ಇದೆ. ಲೆಫ್ಟ್ಗೊಂದು ಬರುತ್ತೆ, ಇನ್ನೊಂದು ಸ್ಟ್ರೈಟ್ ಒಂದು ರೋಡ್ ಬರುತ್ತೆ. ಹಿಂಗೆ 3 ಸೈಡಿಂದನೂ ಬರ್ಬೋದು. 10 ಗಂಟೆ ಮೇಲೆ ಒಬ್ಬರೇ ನಡ್ಕೊಂಬಂದವ್ರಿಗೆ 10,000 ರೂಪಾಯಿ ಬಹುಮಾನ. 10 ಗಂಟೆ ಅಲ್ಲ, 7 ಗಂಟೆಗೆ ನಡ್ಕೊಂಬರ್ಲಿ ಸಾಕು. ಇಲ್ಲಿ 10 ಗಂಟೆ ಅಲ್ಲ, 7 ಗಂಟೆಯಿಂದನೂ ಈ ಥರ ಈ ಜಾಗದಲ್ಲಿ ಯಾರೂ ನಡ್ಕೊಂಬರೋಕ್ಕೆ ಅಷ್ಟು ಧೈರ್ಯನೇ ಮಾಡಲ್ಲ. ಇಲ್ಲಿರೋರು ಕೂಡ ಅಷ್ಟು ಸ್ಕೇರಿ ಇದೆ, ಮತ್ತು ಅಷ್ಟು ಎಕ್ಸ್ಪೀರಿಯೆನ್ಸ್ ಆಗಿದೆ ಕೆಲವೊಬ್ಬರಿಗೆ, ಭೂತ ಸೌಂಡ್ಸ್ಗಳು. ಬಟ್ ನಾನು ಕೆಲವೊಂದು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ಸೊ ಇದು ಇವ್ರಿಗೆಲ್ಲ ಹೇಳಿದ್ರೆ ವೇಸ್ಟು. ನಾನು ಎಕ್ಸ್ಪೀರಿಯೆನ್ಸ್ ಮಾಡಿಲ್ಲ, ನಂಗೆ ಗೊತ್ತಿಲ್ಲ ಅಂತ ಹೇಳ್ಬಿಡ್ತಾರೆ. ಬಟ್ ನನಗೆ ತುಂಬ ಭಯ ಅಪ್ಪ, ಯಾವ ಸೈಡಿಂದ ಏನಾದರೂ ಬಂದುಬಿಟ್ರೆ ಅಂತ ಭಯ. ಅಯ್ಯಪ್ಪ ಅಪ್ಪ, ಇಲ್ಲಿ ಗೂಸ್ ಬಂಪ್ಸು ನಂಗೆ ಭಯಕ್ಕೆ. ಅಯ್ಯಪ್ಪ, ಏನು ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಒಂದ್ಸಲ ನಮ್ಮ ಮಾವ ತುಂಬ ಲಾಂಗ್ ಬ್ಯಾಕ್, ನಾನು ಚಿಕ್ಕವಳಿದ್ದೆ ಅವಾಗ ಸಮ್ಮರ್ ಹಾಲಿಡೇಸ್ಗಂತ ನಾನು ಬಂದಿರ್ತಾಯಿದ್ದೆ, 1 ತಿಂಗಳು ಹಾಗೆಲ್ಲ ಬಂದಿರ್ತಾಯಿದ್ದೆ. ಸೊ ಅವಾಗ ನಾನು ನಮ್ಮ ಮಾವ ಬರಬೇಕಾದ್ರೆ ಬೈಕಲ್ಲಿ, ಅವಾಗ ಬೈಕ್ ಇತ್ತು ನಮ್ಮ ಮಾವನ ಹತ್ರ, ಅವಾಗ ಬೈಕಲ್ಲಿ ಬರಬೇಕಾದ್ರೆ ತುಂಬ ಆವಾಗ ಈ ರೂಟ್ ಎಲ್ಲ ಇರಲಿಲ್ಲ, ಆವಾಗ ಈ ರೂಟ್ಸ್ ಎಲ್ಲ ಇರಲಿಲ್ಲ, ಬರೀ ಈ ರೂಟ್ ಒಂದೇ ಇದೆ ಆವಾಗ. ಸೊ ಈ ರೂಟಲ್ಲಿ ಬರಬೇಕಾದ್ರೆ 2 ವೀಲರಲ್ಲಿ ಹುಲಿ ಸಿಕ್ಕಿತ್ತು. ಹೆಂಗಾಗಿತ್ತು ಅಂದರೆ, ಹುಲಿ ಸಿಕ್ಕಿದೆ, ಅದಕ್ಕೆ ಹೆಂಗೆ ಮಾಡ್ಬೇಕಂದ್ರೆ ಟಾರ್ಚ್ ಆನ್ ಆಫ್ ಗಾಡಿ ಹೆಡ್ಲೈಟ್ ಇರುತ್ತಲ್ಲ, ಅದನ್ನು ಆನ್ ಆಫ್ ಮಾಡಿ ಫುಲ್ ಇದು ಮಾಡ್ಕೊಂಡು ಹೋಗಿದ್ದಕ್ಕೆ ಅವಾಗ ಹೋಯ್ತದು. ಯಪ್ಪ ಅವತ್ತು ಏನು ದಿಗ್ಲಾಗಿತ್ತು ಅಂದರೆ, ಯಪ್ಪ ಫೈನಲಿ ಅವತ್ತು ಹೆಂಗೋ ಮನೆಗೆ ಬಂದಿದ್ವಿ. ಅಷ್ಟು ತುಂಬ ಸಲ ಆಗಿದೆ, ಆ ಥರ ತುಂಬ ಸಲ ಆಗಿದೆ ನಮ್ಮ ಮಾವಂಗೆ. ಇವಾಗ ಕಾರಿದೆ ಹೇಗೋ ಓಕೆ, ಅವಾಗೆಲ್ಲ 2 ವೀಲರ್ಸ್ ಇದ್ದಾಗ ಅವಾಗೆಲ್ಲ ಹೆಂಗೆ ಬರ್ತಾಯಿದ್ರಪ್ಪ. ಅದು ಫಸ್ಟ್ ಟೈಮ್ ನಾನು ಇಲ್ಲಿ ನೋಡ್ತಾ ಇರೋದು ಯಕ್ಷಗಾನ. ಚಿಕ್ಕ ವಯಸ್ಸಲ್ಲಿ ಮಾಡಿದರು, ಬಟ್ ನನಗೆ ಅಷ್ಟು ಒಂದು ನೆನಪಿಲ್ಲ. ಈ ಸಲ ಅದೊಂದು ಸ್ಪೆಷಲ್ ಇದೆ, ಸಕ್ಕತ್ತಾಗಿರುತ್ತೆ, ಫುಲ್ ಮಜಾ ಮಾಡೋದು. ಅದಾದಮೇಲೆ ನೆಕ್ಸ್ಟ್ ಡೇ ಫುಲ್ಲು ಸ್ವಲ್ಪ ರೆಸ್ಟ್ ಮಾಡಿಕೊಂಡು ಆಮೇಲೆ 1-2 ದೇವಸ್ಥಾನಕ್ಕೆ ಹೋಗೋದಿದೆ. ಯೂಶ್ವಲಿ ನಾವು ಅಲ್ಲಿ ಬಂದಾಗ ಹೋಗ್ತೀವಿ. ಸೊ ಅದೊಂದು ದೇವಸ್ಥಾನಕ್ಕೆ ಹೋಗಬೇಕು. ಒಂದೊಂದೇ ವ್ಲಾಗ್ ನೋಡ್ತಾಯಿ ಅಪ್ಡೇಟ್ ಮಾಡ್ತಾಯಿರ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಇವಾಗ ಕಲಿತಾ ಇದ್ದೀನಿ ಹಿಂಗೆ ವೀಡಿಯೋ ಮಾಡಬೇಕು ಅಂತ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ. ಇನ್ನು ನನ್ನ ಹತ್ರ ಮೈಕು, ವಾಯ್ಸು, ಅದು ಇದು ಏನೇನೋ ಲೈಟಿಂಗ್ಸು ಅದೆಲ್ಲ ನನ್ನ ಹತ್ರ ಏನೂ ಇಲ್ಲ. ಅದಕ್ಕೆ ಕೆಲವೊಂದು ಸಲ ವಾಯ್ಸ್ ಡಿಸ್ಟರ್ಬೆನ್ಸ್ ಎಲ್ಲ ಬರ್ತಾ ಇರುತ್ತೆ ಈ ಥರ. ಸೊ ಅಡ್ಜಸ್ಟ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಾವು ಇವಾಗ ರಿಟರ್ನ್ ಹೋಗ್ತಾ ಇದ್ದೀವಿ, ಅವಾಗೆಲ್ಲ ಹತ್ಕೊಂಡು ಬಂದಿದ್ವಿ. ಇವಾಗ ಇದು ಆಲ್ಮೋಸ್ಟ್ ಸ್ವಲ್ಪನಾದರೂ ಈ ಥರ ಲೆವೆಲ್ ಥರ ಮಾಡಿದ್ದಾರೆ. ಮುಂಚೆ ಏನೂ ಇರಲಿಲ್ಲ. ಎಲ್ಲಿಗೆ? ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್. ಇಬ್ಬರು ಹಂಗೆ ಮೇಲೆ ಹೂವು ಎಲ್ಲ ರಂಗೋಲಿಗೆಲ್ಲ ಯೂಸ್ ಮಾಡ್ಬೋದು.
ಇದೆಲ್ಲ ಎಕ್ಸ್ಟ್ರಾ ಹೂವು ಸಿಡಿ ಸುಡ್ಡಿ ಹಾಕಂಗಿಲ್ಲ ತಾನೇ? ಹಾಕ್ಬೋದಾ? ಒಳಗೆ ಹಾಕ್ಬೋದಾ? ಅದನ್ನು ಮಾತ್ರ ಕೈ ಇರ್ತೈತೆ. ಈ ಸಲನೇ ಎಷ್ಟು ಗ್ರ್ಯಾಂಡಾಗಿ ಮಾಡಿರೋದು ಫುಲ್ ಡೆಕೋರೇಷನ್. ಲಾಸ್ಟ್ ಟೈಮ್ ಮಾಡಿದ್ರಲ್ಲ ಮಗ, ಇಷ್ಟು ಗ್ರ್ಯಾಂಡಾಗಿ ಮಾಡಿರಲಿಲ್ಲ. ಈ ಕಂಬಕ್ಕೆಲ್ಲ ಇಷ್ಟು ಹೂವಲ್ಲಿ ಮಾಡಿರಲಿಲ್ಲ ನನ್ನ ಹತ್ರ. ಇವರು ಬರೀ ಒಂದೇ ಕಲರ್ ಹೂವು ತಂದಿದ್ದಾರಲ್ವಾ? ಕಲರ್ ತಂದಿದ್ರೆ ವೈಟು ರೆಡ್ಡು ಎಲ್ಲ ತಂದಿದ್ರೆ ಸಖತ್ತಾಗಿ ಬಂದಿರೋದು, ಇನ್ನೂ ಚೆನ್ನಾಗಿ ಬಂದಿರೋದು. ಡೆಕೋರೇಷನ್ ಮಾಡಿದವ್ರು ಬಿಟ್ಟು ವೈಟು ಯಾವಂತ ಗೊತ್ತಿಲ್ಲ. ಯಾರು ಫೋನು? ಅದು ಫಸ್ಟಿದು. ಎಷ್ಟನೇ ವರ್ಷದ್ದಿದು? 24? 2001 ಇಸ್ವಿ, 24ನೇ ವರ್ಷ. ನೆಕ್ಸ್ಟ್ ಇಯರ್ 25ನೇ ವರ್ಷ. ಶ್ರಾವ್ಯ ಫುಲ್ ಗ್ರ್ಯಾಂಡು. ಫುಲ್ ಗ್ರ್ಯಾಂಡ್ ಮಾಡುವ. ಫುಲ್ ಗ್ರ್ಯಾಂಡ್ ಅಂದರೆ ಇದರಲ್ಲಿ ಆಲ್ಮೋಸ್ಟ್ ಏನಾದ್ರು ಪ್ರೋಗ್ರಾಮ್ ಎಲ್ಲ ಇಡುವಲ್ಲ, ಹಾಂ, ಅದನ್ನೇ ಆ್ಯಕ್ಚುಲಿ ಆಲ್ಮೋಸ್ಟ್ ಡೆಕೋರೇಷನ್ ಆಗಿದೆ. ನಾಳೆಗೆ ಇದು ದೇವ್ರು ಬಂದು ಯಕ್ಷಿ ಕಲ್ಕುಟ್ಕ ಒಳಗಿರೋದು. ಅಕ್ಕ ಇದೇ ರೆಡಿ ಯಾವುದಕ್ಕ? ರಾಹು ಚೌಂಡಿ ಏನೋ ಅಂತಾರಲ್ಲ ಅದು. ಚೌಂಡಿ ಫಸ್ಟ್ ಇದು ಹೆಂಗಿತ್ತು ಹೇಳಿ ಅಕ್ಕ? ಫಸ್ಟಿಗೆ ಇಲ್ಲೊಂದು ಚಿಕ್ಕದು ಇದು ಅಲ್ಲ, ಅದಷ್ಟೇ ಹಿಂಗಿದ್ದಿದ್ದು. ಅದಾದಮೇಲೆ ಅಲ್ಲೇ ದೇವ್ರಿದ್ದಿದ್ದ. ಆಮೇಲೆ ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಲ್ಲ. ಅವಾಗ ತಾತ ಇದ್ರಾ? ಹಾಂ, ತಾತ ಅಷ್ಟೊತ್ತಿಗೆ ಇರಲಿಲ್ಲ ಅಂತ ಅವ್ರ ಆಸೆ ಅಲ್ಲ ಇದು. ಇದೆ ಹಳೆ ಮನೆ. ಇದು ಹೊಸ ಮನೆ. ಇಲ್ಲಿ ಇದಾಗತ್ತೆ, ಅನ್ನದಾನ ಎಲ್ಲ ಇಲ್ಲಾಗುತ್ತೆ. ಆಗಲೇ ಹೇಳಿದ್ನಲ್ಲ, ಒಂದು ಮನೆ ದಾಟ್ಕೊಂಡು ಇನ್ನೊಂದು ಮನೆಗೆ ಹೋಗ್ಬೇಕಂದ್ರೆ ಫುಲ್ ತೋಟ. ಅಲ್ಲಿ ಒಂದು ಮನೆ ಇದೆ, ಬಿಟ್ಟರೆ ಇನ್ನು ಆ ಕಡೆ ಒಂದು ಮನೆ ಇದೆ. Going to one side. ಟ್ರಿಬಲ್ ರೈಡ್ ಹೋಗ್ತಾ ಇದೀವಿ ಇವಾಗ. ಸಣ್ಣ ಕುಡಿಯೋಕೆ ಬಂದ್ವಿ. ಫುಲ್ ಮನೆ ಜಿಂಚಾಗಿ ಜಿಗಿ ಚಕ್ಕಾಗೋಗಿದೆ. ಫುಲ್ ಲೈಟಿಂಗ್ಸ್. ಇವಾಗ ನೆಕ್ಸ್ಟ್ ನಮ್ಮದು ಮೆಹಂದಿ ಎಲ್ಲ ಹಾಕಿ. ಏನ್ರಿ ರಮ್ಯಾ ಮೇಡಮ್ ಅವರೇ, ಇಷ್ಟು ಚೆನ್ನಾಗಿ ಹಾಕ್ಬಿಟ್ಟಿದ್ದೀರಾ. ಚೆನ್ನಾಗಿದೆ ಮೇಡಮ್, ಸೂಪರ್. ಅಯ್ಯವ್ವ, ನಾನು ಹೇಳಿ ಡಿಸೈನ್ ಹಾಕ್ತೀಯಾ? ಡವ್ ಮಾಡ್ತಾವಳೆ. ಹುಡುಗಿಯೆಲ್ಲ ಹೇಳ್ತಾರೆ ಅದೆಲ್ಲ ಹಾಕಕ್ಕಾಗಲ್ಲ, ಮನ್ಸು ಥರ ಹಾಕೋದು. ಹೆಂಗಿದೆ ನಿಂಗೆ? ಹೆಂಗೆ ಅನಿಸ್ತು? ಚೆನ್ನಾಗೈತಿ. ನೆಕ್ಸ್ಟ್ ಇವಳು ಇಲ್ಲಿ ರಕ್ಷಿತ ಆಗ್ತಾ ಇದ್ದಾಳೆ. ಮೆಹಂದಿ ಸೊಮ್ಮೆಗೆ ಹಾಕೊಂಡ್ರಾ? ಇಲ್ಲಿ ಲೇಡೀಸ್ದು ಕೆಲಸ ಆಗ್ತಾ ಇದೆ. ಹಾಯ್ ಮಾಡಿ. ಅಂದರೆ ಫುಲ್ ಕೆಲಸ ಡೆಡಿಕೇಶನಲ್ಲಿ ಇದ್ದೀರಾ ನೀವು ಅಂತ. ನಾವಿಲ್ಲಿ ನೋಡ್ದಂಗೆ ಇರಬಾರ್ದು. ಇಲ್ಲಿ ನೋಡ್ಬೋದು ನಾಳೆ ಅನ್ನದಾನಕ್ಕೆಲ್ಲ ಫುಲ್ ಪ್ರಿಪ್ರೇಷನ್ ಆಗ್ತಾ ಇದೆ. ನಾಳೆ ಮೇನ್ ಡೇ ಅಂದರೆ ನಾಳೆ ದೇವಸ್ಥಾನದ ಹಬ್ಬ ಇದೆ, ಹಾಗೆ ಯಕ್ಷಗಾನ ಇದೆ. ಅದನ್ನು ನಾನು ನಿಮಗೆ ಡೀಟೇಲಾಗಿ ತೋರಿಸ್ಬೇಕು ಅಂತ ಇದ್ದೀನಿ. ಹೇಗೆ ಮೇಕಪ್ ಮಾಡ್ಕೊತಾರೆ, ಯಾವ ಥರ ಪರ್ಫಾರ್ಮ್ ಮಾಡ್ತಾರೆ ಅಂತೆಲ್ಲ ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ. ಸೊ ಬೇಗ ಹೋಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸೊ ನೋಟಿಫಿಕೇಷನ್ ಬರುತ್ತೆ. ನೆಕ್ಸ್ಟ್ ವಿಡಿಯೋ ಬೇಗ ಅಪ್ಲೋಡ್ ಮಾಡ್ತೀನಿ. ವೆಯ್ಟ್ ಆ್ಯಂಡ್ ವಾಚ್.